ಬೇಳೆ ಸಾರಿಗೆ ಒಣ ಮೀನು ಹಾಕಿದ್ದೆ, ತುಂಬಾ ಚೆನ್ನಾಗಿತ್ತು ಸಾಂಬಾರು. ನೀವು ಒಂದ್ಸಲ ಟ್ರೈ ಮಾಡಿ ಇದನ್ನ. ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪೂಜಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತು ತಾತ ಮತ್ತು ನಮ್ಮ ತಮ್ಮ ಬಂದಿದ್ದರು. ಸಡನ್ನಾಗಿ ಎಂಟ್ರಿ ಕೊಟ್ಟರು ಅವರು. ದಾವಣಗೆರೆಗೆ ಸ್ವಲ್ಪ ಕೆಲಸ ಇದೆ ಅಂತೇಳಿ ಬಂದರು. ಹಾಗಾಗಿ ಅಡುಗೆ ಮಾಡೋಕ್ಕೆ ಹೊರಟೆ ನಾನು. ನಾನ್ ವೆಜ್ ಏನಾದರೂ ಮಾಡಬೇಕಾಯಿತು. ಇವತ್ತು ಭಾನುವಾರ ಬೇರೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಹೊರಗಡೆ ಮಾತ್ರ ಸಣ್ಣದಾಗಿ ಮಳೆ ಬರ್ತಾಯಿತ್ತು. ಹಾಗಾಗಿ ಹೋಗೋಕ್ಕಾಗಲಿಲ್ಲ ಎಲ್ಲಿಗೂ. ಹಾಗಾಗಿ ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಬೇಳೆ ಸಾಂಬಾರು ಏನು ಮಾಡೋದು ಅಂತ ಅಂದ್ಕೊಂಡು ಮನೆಯಲ್ಲಿ ಸ್ವಲ್ಪ ಒಣ ಮೀನಿತ್ತು, ಅದನ್ನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಮೊದಲಿಗೆ ಬೇಳೆ ಎಲ್ಲ ಚೆನ್ನಾಗಿ ತೊಳ್ಕೊಂಡು ತೆಗೆದಿಟ್ಕೊಂಡೆ. ಆಮೇಲೆ 3 ಟೊಮೊಟೊ, ಹಸಿಮೆಣಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿ, ಉಪ್ಪು, ಸಾಂಬಾರು ಪೌಡರ್ ಹಾಕ್ಕೊಂಡು ನಾನು ಕುಕ್ಕರಿಗೆ ಹಾಕ್ಕೊಂಡೆ. ಇದೊಂದು 3 ವಿಷಲ್ ಹೊಡ್ಸ್ಕೊಳ್ತೀನಿ ನಾನು. ತಮ್ಮ ಮಾತ್ರ ಯಾವಾಗಲೂ ಬರ್ತಾ ಇರ್ತಾನೆ. ತಾತ ಬರೋದು ಸ್ವಲ್ಪ ಅಪರೂಪ. ಆದರೆ ನಾನ್ ವೆಜ್ ಮಾಡಬೇಕಾಯಿತು. ಏನು ಮಾಡ್ತೀರಾ, ಮಳೆ ಬರ್ತಾ ಇತ್ತಲ್ಲ. ಊರು ಬಿಡಬೇಕಾದ್ರೂ ನಾನು ಮನೆ ಬಿಡ್ತಾ ಇದ್ದೀನಿ ಅಂತ ಹೇಳಿದರೆ ನಾನು ಅಷ್ಟೊತ್ತಿಗೆ ತರ್ತಾ ಇದ್ದೆ. ಸ್ವಲ್ಪ ಮಳೆ ಇರಲಿಲ್ಲ ಸ್ವಲ್ಪ. ಅವ್ರು ಬಂದಾಗ ಸ್ವಲ್ಪ ಮಳೆ ಸ್ಟಾರ್ಟ್ ಆಯಿತು. ಇನ್ನೇನು ಹೊರಗಡೆ ಹೋಗಿ ತರೋದು ತುಂಬ ಹೊತ್ತಾಗುತ್ತೆ, ತಂದು ಮಾಡೋದು ಅವೆಲ್ಲ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಇರೋ ಅಂಥ ಐಟಮ್ನೇ ಬಳಸ್ಕೊಂಡು ಸಾಂಬಾರು ಮಾಡಿದೆ. ಇದರಲ್ಲಿ ಟ್ವಿಸ್ಟ್ ಏನು ಅಂತಂದರೆ, ಸಾಂಬಾರು ಮಾಡಿದಾಗ ಗೊತ್ತಾಗ್ತೈತೆ ತಾತ ತಿನ್ನೋದಿಲ್ಲ ಮೀನುಳಿ ಸಾಂಬಾರನ್ನ ಅಂತ ಅಂದು. ಆವಾಗ ಬೇಜಾರಾಯಿತು ನನಗೆ. ಅಯ್ಯೋ ದೇವ್ರೆ, ಎಂಥ ಕೆಲಸ ಮಾಡಿದ್ನಪ್ಪ ನಾನು, ಅವ್ರು ತಿನ್ನದ ಅಡುಗೆನೇ ಮಾಡಿದ್ನಲ್ಲ ಅಂತಂದು ಬೇಜಾರಾಗಿ ಮತ್ತೆ ಅವರಿಗೆ ಗೊಜ್ಜು ಮಾಡಿಕೊಟ್ಟೆ. ಗೊಜ್ಜು ಅಂದರೆ ಇಷ್ಟಪಟ್ಟೆ ತಿಂದರು. ಗೊಜ್ಜು ಮೊಸರಾಗಿ ಊಟ ಮಾಡಿದ್ರು. ನಾನು ನನ್ನ ತಮ್ಮ, ನನ್ನ ಮನೆಯವರು ಮೀನುಳಿ ಸಾಂಬಾರಾಗಿ ಊಟ ಮಾಡಿದ್ವಿ. ಕುಕ್ಕರ್ ವಿಷಲ್ ಹೊಡಿಯೋಷ್ಟೊತ್ತಿಗೆ ನಾನು ಮೀನೆಲ್ಲ ತೊಳ್ಕೊಳ್ತಾ ಇದ್ದೀನಿ, ಅಂದರೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸಣ್ಣ ಸಣ್ಣ ಮಣ್ಣಿರುತ್ತೆ. ಹಾಗಾಗಿ ಅದನ್ನ ತಲೆನ ತಕ್ಕೊಬೇಕು. ತಲೆ ತಗೊಂಡು ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಉಪ್ಪನ್ನ ನೋಡಿ ಹಾಕ್ಕೊಬೇಕು. ಯಾಕೆ ಅಂತಂದರೆ ಒಣ ಮೀನಲ್ಲಿ ಉಪ್ಪಿನಂಶ ಇರುತ್ತಲ್ವಾ. ಹಾಗಾಗಿ ಸಾಂಬಾರಿಗೆ ಉಪ್ಪು ನೋಡಿ ಹಾಕ್ಕೊಬೇಕಾಗುತ್ತೆ. ನಾನು ನೀಟಾಗಿ ತೊಳ್ಕೊಬೇಕು. ತೊಳೆಯಬೇಕಾದ್ರೂ ಸ್ವಲ್ಪ ಹುಷಾರಾಗಿ ತೊಳ್ಕೊಬೇಕು. ಯಾಕಂದರೆ ಚಿಕ್ಕ ಚಿಕ್ಕ ಮುಳ್ಳಿರುತ್ತೆ, ಕೈಗೆಲ್ಲ ಚುಚ್ಚುತ್ತೆ. ಹಾಗಾಗಿ ನನಗೂ ಸ್ವಲ್ಪ ಚುಚ್ಚಿತು. ಹಂಗಾಗಿ ಆದರೂ ಚೆನ್ನಾಗಿ ತೊಳ್ಕೊಂಡೆ. 3 ಸಲ ತೊಳ್ಕೊಂಡೆ ನಾನು, ಮಣ್ಣೆಲ್ಲ ಇರುತ್ತೆ ಅಂತಂದ್ಬಿಟ್ಟು. ಸಣ್ಣ ಸಣ್ಣ ಮೀನಲ್ಲಿ ಮಣ್ಣಿರುತ್ತೆ. ಅಷ್ಟೊತ್ತಿಗೆ 3 ವಿಷಲ್ ಹೊಡಿತು. ಕುಕ್ಕರು ಆರಿತ್ತು. ನೀರು ಸಪ್ರೇಟು, ಬೇಳೆ ಸಪ್ರೇಟ್ ಮಾಡಿಕೊಂಡು ಬೇಳೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡೆ ನಾನು. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಬೇಳೆ ಸಾಂಬಾರಿಗೆ. ಬೇಳೆ ಚೆನ್ನಾಗಿ ಹೊಟ್ಟೆ ಹೊಡೆದಿದ್ರೇ ಸಾಂಬಾರು ರುಚಿಯಾಗಿರೋದು. ಹಾಗಾಗಿ ಚೆನ್ನಾಗಿ ಮಸ್ತ್ಕೊಂಡೆ ನಾನು. ಈ ಸಾಂಬಾರಿಗೆ ಕಾಂಬಿನೇಷನ್ ಆಗಿ ನಾನು ರಾಗಿ ಮುದ್ದೆ ಮಾಡ್ಕೊಂಡಿರಲಿಲ್ಲ, ಜೋಳದ ಮುದ್ದೆ ಮಾಡ್ಕೊಂಡಿದ್ದೆ. ರಾಗಿ ಮುದ್ದೆ ಡೈಲಿ ತಿನ್ನೋದೇನು ಅಂತಂದ್ಬಿಟ್ಟು ಜೋಳದ ಮುದ್ದೆ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು. ನಮ್ಮನೆಯವರಿಗೆ ಅಂದರೆ ನಮ್ಮ ಫ್ಯಾಮಿಲಿಯವ್ರಿಗೆ ಹೆಂಗೆ ಅಂತಂದರೆ, ಈ ಕಡೆ ಮೃಷ್ಟಾನ್ನ ಭೋಜನ ಇಟ್ಟು, ಈ ಕಡೆ ಮುದ್ದೆ ಸಾಂಬಾರು ಇಡಿ. ಆದರೆ ಇಷ್ಟಪಟ್ಟು ತಿನ್ನೋದೇ ಮುದ್ದೆ ಸಾಂಬಾರನ್ನ. ಯಾಕೆ ಅಂತಂದರೆ ಅವರಿಗೆ ಬೇರೆ ಊಟ ಇಷ್ಟ ಆಗೋದಿಲ್ಲ. ಸ್ವೀಟು ಗೀಟ್ ಏನಾನ ಮಾಡ್ತಂದರೆ ಮೂಸು ಸಹ ನೋಡೋದಿಲ್ಲ. ನಮ್ಮ ಮನೆಗೆ ಹಾಗೆ ಹೇಗೆ ಮಾಡಿರ್ತೀವೋ ಹಾಗೆ ಉಳಿದಿರುತ್ತೆ. ಏನಾದರೂ ಅಪರೂಪಕ್ಕೆ ಮಾಡಿದ್ರೆ ಮಾತ್ರ ತಿನ್ನೋದು. ನಾವು ಏನೇ ಸ್ವೀಟ್ ಮಾಡಿದ್ರೂ ಮುದ್ದೆ ಸಾಂಬಾರು ಮಾಡ್ತೀವಿ. ಯಾಕೆ ಅಂತಂದರೆ ದೊಡ್ಡವರು ಮುದ್ದೆ ತಿಂದೇ ಅವರು ಸಮಾಧಾನ ಆಗೋದು. ಇಲ್ಲಾಂದರೆ ಇಲ್ಲ ಅಂತ ಅಂತಾರೆ. ಏನು ಅಡುಗೆ ಮಾಡಿದ್ದೀಯೋ ಏನೋ ಅಂತ ಹೇಳ್ತಾರೆ. ಹಾಗಾಗಿ ಯಾವಾಗ ಬಂದ್ರೂ ಮುದ್ದೆನೇ ಮಾಡಿಕೊಡೋದು. ಹಾಗೆ ಸಾಂಬಾರನ್ನೆಲ್ಲ ಚೆನ್ನಾಗೇ ಮಸ್ತ್ಕೊಂಡೆ ನಾನು. ಮೀನು ಸಹ ಚೆನ್ನಾಗಿ ಕ್ಲೀನ್ ಮಾಡಿದ್ನಲ್ಲ, ಕುದಿಯೋ ಸಾಂಬಾರಿಗೆ ಮೀನ ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು. ಆವಾಗ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ನಾನು ಈ ಸಾಂಬಾರಿಗೆ ಒಗ್ಗರಣೆ ಹಾಕ್ತಾ ಇಲ್ಲ. ಏಕೆಂದರೆ ಒಗ್ಗರಣೆ ಹಾಕಬಾರ್ದು. ನಾವು ಬದನೇಕಾಯಿ ಜೊತೆಗೆ ಮಾಡ್ತೀವಿ. ಆವಾಗ ಬೇಕಿದ್ದರೆ ಸ್ವಲ್ಪ ಬದನೇಕಾಯಿನ ಎಣ್ಣೆಗೆ ಹುರ್ಕೊಂಡ್ಬಿಟ್ಟು ಆಮೇಲೆ ಮೀನು ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಬೇಳೆ ಸಾಂಬಾರಲ್ವಾ, ಹಾಗಾಗಿ ಒಗ್ಗರಣೆ ಕೊಡಲಿಲ್ಲ, ಹಾಗೇ ಮಾಡಿಕೊಂಡೆ. ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು ಅಂತ ಹೇಳ್ಬೋದು. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಬೇಕು. ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಈ ಸಾಂಬಾರು ಅಂತಂದ್ಬಿಟ್ಟು. ತಮ್ಮ ಮತ್ತು ನಮ್ಮ ಮನೆಯವರು ತುಂಬ ಇಷ್ಟಪಟ್ಟು ತಿಂದರು. ಸಾಂಬಾರು ತುಂಬ ಚೆನ್ನಾಗೈತೆ ಅಂತ ಹೇಳಿದ್ರು. ಚಳಿಗೆ ತುಂಬ ಚೆನ್ನಾಗೈತೆ ಈ ಮೀನುಳಿ ಸಾಂಬಾರು ಅಂತಂದ್ಬಿಟ್ಟು ತುಂಬ ಇಷ್ಟಪಟ್ಟು ತಿಂದರು. ನನಗೂ ತುಂಬ ಖುಷಿ ಆಯಿತು ಅವ್ರು ಊಟ ಮಾಡಿದ್ದು. ಆದರೆ ತಾತ ಊಟ ಮಾಡಲಿಲ್ಲ ಅನ್ನೋ ಬೇಜಾರಾಯಿತು. ಏಕೆ ಅಂತಂದರೆ ಮೀನುಳಿ ತಿನ್ನಲ್ಲ ಅಂತ ಮೊದಲೇ ಹೇಳಿದರೆ ಬೇರೆ ಏನಾದರೂ ಅಡುಗೆ ಮಾಡ್ಬೋದಾಯ್ತಲ್ಲಪ್ಪ ಅಂತ ಅನ್ನಿಸ್ತು. ನೆಕ್ಸ್ಟ್ ಟೈಮ್ ಬಂದಾಗ ಒಳ್ಳೆ ಅಡುಗೆ ಮಾಡಿಕೊಡ್ತೀನಿ ಅಂತ ಅಂದು ಸುಮ್ಮನೆ ಆದೆ. ಯಾಕೆ ಅಂತ ಅಂದರೆ ಅವರು ತುಂಬ ಅರ್ಜೆಂಟಾಗಿದ್ದರು, ಏನೋ ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳ್ತಿದ್ರು. ಹಾಗಾಗಿ ನಾನು ಅರ್ಜೆಂಟಲ್ಲಿ ಈ ಅಡುಗೆ ಮಾಡಿದೆ, ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ. ಇಲ್ಲ ಅಂತಂದರೆ ಏನಾದರೂ ಸ್ಪೆಷಲ್ ಮಾಡ್ತಾಯಿದ್ದೆ. ಏನೂ ಮಾಡೋಕ್ಕಾಗಲ್ಲ, ಈ ನೆಕ್ಸ್ಟ್ ಟೈಮ್ ಬಂದಾಗ ಮಾಡೋಣ ಅಂತೇಳಿ ಸುಮ್ಮನೆ ಆದೆ. ನೋಡಿದ್ರಲ್ಲ ಇವತ್ತಿನ ಈ ಪುಟ್ಟ ವ್ಲಾಗ್ ಹೀಗಿತ್ತು. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.